ಗ್ರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕುಜ, ರವಿ ಬುಧರ ಯುತಿ ಅದು ಸಿಂಹ ರಾಶಿಯಲ್ಲಿ, ಇನ್ನು ಶುಕ್ರ ಮತ್ತು ಕೇತು ಜೊತೆಗೆ ದಿವಸ ಮಾಂದಿಯು ಉದಯಾಗಿದೆ ಅಲ್ಲಿ ಎಲ್ಲಿ ಕನ್ಯಾ ರಾಶಿಯಲ್ಲಿ. ಇನ್ನು ಚಂದ್ರ ಇರತಕ್ಕಂಥ ತುಲಾ ರಾಶಿಯಲ್ಲಿ, ಶನಿ ರಾಹು ಯಥಾ ಪ್ರಕಾರ ಕುಂಭ ಮತ್ತು ಮೀನದಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ. ಬಂಧುಗಳ ಬಾಂಧವ್ಯ ಮತ್ತು ಸ್ನೇಹಿತರ ಬಾಂಧವ್ಯ, ಜೊತೆಗೆ ಒಡನಾಟ, ವಿಹಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗುವುದು, ಮನಸ್ಸಿಗೆ ಉಲ್ಲಾಸ, ಸಂತೋಷ. ನೆನ್ನೆ ಇದ್ದ ಕಿರಿಕಿರಿ ಈ ದಿವಸ ಇಲ್ಲ. ನೆನ್ನೇನೋ ಸಮಸ್ಯೆ ಇತ್ತಲ್ಲ, ಶತ್ರುಗಳ ಥರ ಹೋರಾಟ ಇತ್ಯಾದಿ, ಆ ರೀತಿಯಲ್ಲಿ ಈ ದಿವಸ ಇಲ್ಲ. ಚಂದ್ರ ಚೆನ್ನಾಗಿರೋ ಕಾರಣದಿಂದಾಗಿ ಪರವಾಗಿಲ್ಲ. ಆದರೆ ಸಾಲ ಬಾಧ್ಯ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಗಣಪತಿ ಪ್ರಾರ್ಥನೆಯನ್ನೇ ಮಾಡಿ, ಗಣಪತಿಗೆ ಗರಿಕೆ ಸಮರ್ಪಣೆ ಮಾಡಿ ಅನುಕೂಲ ಮಾಡಿಕೊಡ್ತಾನೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಶತ್ರು ಭಾವನೆ ಇದೆ. ಸ್ವಲ್ಪ ಮನಸ್ಸಿಗೆ ಏನೋ ಕಿರಿಕಿರಿ ಸೂಚಿಸ್ತಾ ಇದೆ. ಸಹೋದರಲ್ಲಿ, ಸೇವಕರಲ್ಲಿ, ಸಹಾಯಕರಲ್ಲಿ ಸ್ವಲ್ಪ ಏನೋ ಅಸಮಾಧಾನ ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಮನೆ ಕೆಲಸ, ಮತ್ತೊಂದು ಇನ್ನೊಬ್ಬರ ಕೆಲಸ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಅಂದರೆ ಸಹಾಯ ಮಾಡ್ತಕ್ಕಂಥ ಒಂದು ಮನಸ್ಸು ಅದು ಚೆನ್ನಾಗಿದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ಹೆಚ್ಚು ಹಬ್ಬ ಹರಿದು ಸಾಮಾನ್ಯವಾಗಿ ಹೀಗಿರ್ತದೆ, ಏನೋ ಒಂದು ಮೃಷ್ಟಾನ್ನ ಭೋಜನ ಸಿಕ್ಕಿದ್ದೆ ಸೀರುಂಡೆ ಅಂತೀವಲ್ಲ, ಆ ರೀತಿಯಲ್ಲಿ ಅದು ನಿಮ್ಮ ಆರೋಗ್ಯ ವ್ಯತ್ಯಾಸ ಮಾಡಬಹುದು. ಮಿತಭುಕ್ ಅಂತ ಇರ್ತಕ್ಕಂಥದ್ದು. ಹೀಗಾಗಿ ಹಿತವಾದದ್ದನ್ನು ಮಿತವಾಗಿ ತಿನ್ನಬೇಕು ಅಂತ. ಈ ದಿವಸ ಪ್ರಾರ್ಥನೆಗೆ, ಈ ದಿವಸ ಗಣಪತಿ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಮನೆಯಲ್ಲಿ, ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಮಕ್ಕಳಿಂದ ಸಹಾಯ ಸಿಗುತ್ತೆ. ಪೂಜೆ ಇತ್ಯಾದಿಗಳಲ್ಲಿ ಏನು ಕೆಲಸ ಅದೇನು ಮನೆ ಏನೋ ಬೇಕಾಗಿರುತ್ತೆ, ಅಡಿಗೆಗೋ ಮತ್ತೊಂದು ಪೂಜೆಗೋ. ಮಕ್ಕಳು ಹೋಗೋದೇ ಇಲ್ಲ, ಅಂಗಡಿಗೆ ಹೋಗ್ಬಾ ಅಂದರೆ ಹೋಗಲ್ಲ, ಆ ರೀತಿಯಲ್ಲಿ. ಆದರೆ ಈ ದಿವಸ ಹಾಗೇನಿಲ್ಲ, ಸಹಕಾರ ಸಿಗುತ್ತೆ, ಯೋಚನೆ ಮಾಡಬೇಡಿ. ಮತ್ತು ಮನಸ್ಸಿಗೆ ಒಂದು ನಿರಾಳತೆ ಇರ್ತದೆ. ಈ ದಿವಸ ಕೆಲಸದಲ್ಲೂ ತೊಂದರೆ ಇಲ್ಲ. ಏನೋ ಒಂದು ಒತ್ತಡ ಇದೆ, ಇಲ್ಲ ಅಂತಲ್ಲ, ಆದರೆ ಓಕೆ, ಸಮಾಧಾನವಾಗಿರ್ತೀರ. ಇನ್ನು ಈ ದಿವಸ ಪ್ರಧಾನವಾದ ಅಂಶ ಅಂದರೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪ ಕಿರಿಕಿರಿ ಇದೆ. ಒಂದು ಸಲ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಗಣೇಶ ಪೂಜೆ ಮುಗಿಸಿದ ನಂತರದಲ್ಲಿ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ನಿಮಗೆ ಬಂಧು ಮಿತ್ರರ ಜೊತೆಗೆ ಒಳ್ಳೆಯ ಒಡನಾಟ, ಉತ್ತಮ ಒಡನಾಟ, ಒಂದು ವಿಹಾರ, ಸಂಚಾರ, ಈ ರೀತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತಕ್ಕಂಥದ್ದಿದೆ. ಒಟ್ಟಾಗಿ ಪೂಜೆ ಮಾಡ್ತಕ್ಕಂಥದ್ದು, ಒಂದು ಸಮಾಧಾನ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ದಿವಸ ನಿಮಗೆ ಸಹೋದರಲ್ಲಿ ಸ್ವಲ್ಪ ಅಸಮಾಧಾನ, ಸೇವಕರು ಕೈ ಕೊಟ್ಬಿಡ್ತಾರೆ. ಹಬ್ಬ, ಅವ್ರ ಮನೆಯಲ್ಲೂ ಹಬ್ಬ ಅಲ್ವಾ. ಹೀಗಾಗಿ ಈ ದಿವಸದ ಮಟ್ಟಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಒಳ್ಳೆಯದಲ್ಲ. ಈ ದಿವಸ ಕೆಲಸಗಳು ಅಷ್ಟೇ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅನುಕೂಲ, ಸಹಕಾರದಿಂದ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಪ್ರಾರ್ಥನೆಗೆ ದಿವಸ ನೀವು ಗಣಪತಿ ಪ್ರಾರ್ಥನೆ, ಆಂಜನೇಯನ ಪ್ರಾರ್ಥನೆ ಎರಡನ್ನೂ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ತೃತೀಯದಲ್ಲಿದ್ದರೆ ಸಹೋದರ ಸಹಕಾರ, ಸೇವಕರ ಸಹಾಯ ಇತ್ಯಾದಿ ಎಲ್ಲ ಚೆನ್ನಾಗಿದೆ. ಆಯ್ತಮ್ಮ, ಕೆಲಸ ಮಾಡಿಕೊಟ್ಟು ಅವ್ರ ಮನೆ ಮಾಡೋದು ಅಷ್ಟೇ ಅಲ್ಲ, ಪಾಪ ನಿಮ್ಮ ಮನೆಗೂ ಬಂದು ಕೆಲಸ ಮಾಡಿಕೊಟ್ಟು ಈ ರೀತಿ ಅಂದರೆ ಸಹಕಾರ ಮನೋಭಾವ ಇದೆ. ನಿಮಗೂ ಪರಸ್ಪರ ಸಿಗುತ್ತಂಥದ್ದೊಂದು ಫಲ. ಕೆಲಸದಲ್ಲಿ ಪರವಾಗಿಲ್ಲ, ಕೆಲಸ ಕಾರ್ಯಗಳೆಲ್ಲ ಅನುಕೂಲ ಆಗುತ್ತೆ. ಮನೆ ಕೆಲಸಗಳೇ ಆಗಬಹುದು, ಅಥವಾ ಇನ್ನೇನೋ ಈ ದಿವಸ ಬೇರೆ ಒಂದು ಕಾರ್ಯ ಇದೆ ಅಲ್ಲಿ ಆ ಕೆಲಸಗಳು ಕೂಡ ಚೆನ್ನಾಗಿದೆ, ಅನುಕೂಲಕರವಾಗಿರ್ತದೆ. ಸ್ವಲ್ಪ ಮಟ್ಟಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೋತೀರಾ. ಈ ದಿವಸ ಸ್ವಲ್ಪ ನೋಡಿ, ಹಬ್ಬ ದಿವಸನೂ ನಾವು ಹೊರಗಡೆ ತಿನ್ನೋದು ಆ ಥರದ್ದೆಲ್ಲ ಲಕ್ಷಣ ಸೂಚಿಸ್ತಾ ಇದೆ. ಹೊರಗಿನ ಆಹಾರ ಈ ದಿವಸ ನಿಷಿದ್ಧ ಮಾಡಿ, ಹಿತವಾದದ್ದು ಮಿತವಾದದ್ದು ತಗೊಳ್ಳಿ. ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಗಣಪತಿ ಜೊತೆಗೆ. ಇನ್ನು ಕನ್ಯಾ ರಾಶಿಯವರಿಗೆ ಸ್ವಲ್ಪ ತಲೆ ಸಿಡಿತ, ತಲೆ ಭಾರ, ಯಾಕೋ ತಲೆ ನೋವು ಬೆಳಗ್ಗೆನೇ ಶುರುವಾಗ್ಬಿಡುತ್ತೆ. ಆ ರೀತಿಯ ಒಂದು ಲಕ್ಷಣ ಇದೆ. ಸ್ವಲ್ಪ ಪ್ರಾಣಾಯಾಮ ಮಾಡಿ, ಅನುಕೂಲ ಆಗುತ್ತೆ. ನಂತರ ಈ ದಿವಸ ಚಂದ್ರ ಚೆನ್ನಾಗಿದ್ದಾನೆ, ಹೀಗಾಗಿ ಕುಟುಂಬ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ, ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಶಂಸೆ ಸಿಗುತ್ತೆ, ಚೆನ್ನಾಗಿದೆ ಅಂತ ಗೌರವಿಸ್ತಾರೆ, ಚೆನ್ನಾಗಿದೆ. ಹೆಚ್ಚಿನ ತೊಡಕಿಲ್ಲ, ಯೋಚನೆ ಮಾಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ನೀವು ನೋಡಿ, ಗಣಪತಿಗೆ ಒಂದು ರುದ್ರಾಭಿಷೇಕ ಮಾಡಿ, ಅದನ್ನೇ ತೀರ್ಥ ತಗೊಂಡ್ರೆ ಬಹಳ ಒಳ್ಳೆಯದು. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊತೀನಿ ಶಾಸ್ತ್ರಿಗಳೇ. ಮತ್ತೊಂದು ವಿರಾಮ ತಗೊಂಡು ಬರೋಣ. ಅದಕ್ಕೂ ಮುಂಚೆ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.